ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ರೆಡಿ ಇದ್ದಾರೆ. ಪ್ರಶಾಂತ್ ನಾಥು, ಪಟ್ಟಿಯನ್ನು ಗಮನಿಸಿದ್ರೆ ನಿರೀಕ್ಷಿತ ಹೆಸರುಗಳ ಸಂಖ್ಯೆ ಜಾಸ್ತಿ ಇದೆಯಾ, ಅಚ್ಚರಿಯ ಹೆಸರುಗಳ ಸಂಖ್ಯೆ ಜಾಸ್ತಿ ಇದೆಯಾ? ರಕ್ಷತ್, ಅಳೆದು ತೂಗಿ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇಡೀ ಪಟ್ಟಿಯಲ್ಲಿ ಮಾಡಲಾಗಿದೆ. ಜಾತಿಯ ದೃಷ್ಟಿಯಿಂದ, ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದ ಮತ್ತು ಬಣಗಳ ದೃಷ್ಟಿಯಿಂದ ಕೂಡ ಎಲ್ಲ ಒಂದು ಕಡೆ ಬ್ಯಾಲೆನ್ಸ್ ಮಾಡಿ ಈ ಒಂದು ಪಟ್ಟಿಯನ್ನು ತಯಾರಿಸಲಾಗಿದೆ. ಸ್ವಲ್ಪ ಹಿಂದೆ ಮುಂದೆ ಇರ್ತಿತ್ತು ಅನೇಕ ಕ್ಯಾಬಿನೆಟ್ಗಳಲ್ಲಿ, ಆದರೆ ಇಲ್ಲಿ ನೋಡಿ, ದಲಿತ ಸಮುದಾಯದ 8 ಜನ ಒಟ್ಟು ಎರಡೂ ಪಟ್ಟಿಯನ್ನು ಸೇರಿಸಿದರೆ ಸಂಪುಟದಲ್ಲಿದ್ದಾರೆ. ಇವತ್ತಿನ ಪಟ್ಟಿಯಲ್ಲಿ ನರೇಂದ್ರ ಸ್ವಾಮಿ, ದಲಿತ ಬಲಗೈ, ನರೇಂದ್ರ ಸ್ವಾಮಿಗೂ ಮತ್ತು ಆನೇಕಲ್ ಶಿವಣ್ಣ ಇಬ್ಬರಿಗೂ ಪೈಪೋಟಿ ಇತ್ತು. ಆದರೆ ಸಿದ್ದರಾಮಯ್ಯನವರ ಬಣದ ಒಂದು ಗಟ್ಟಿತನದ ಕಾರಣದಿಂದಾಗಿ ನರೇಂದ್ರ ಸ್ವಾಮಿ ಮಂಡ್ಯ ಜಿಲ್ಲೆಯಿಂದ ಈ ಒಂದು ಸಂಪುಟವನ್ನು ಸೇರ್ಪಡೆ ಆಗ್ತಿದ್ದಾರೆ. ಜೊತೆಗೆ ಬಸಲಿಂಗಪ್ಪ, ಮಾಯಕೊಂಡದ ಶಾಸಕ, ದಲಿತ ಎಡಗೈ ವರ್ಗ, ಮಂಕಾಳು ವೈದ್ಯ, ದಲಿತ ಎಡಗೈ ವರ್ಗ. ಸ್ವಲ್ಪ ಕರಾವಳಿ ಭಾಗದಲ್ಲಿ ಅದು ಬಲಗೈ ಎಡಗೈ ನಿಶ್ಚಿತವಾಗಿ ಕಡಿಮೆ ಇರುತ್ತೆ. ಲಂಬಾಣಿ ಸಮುದಾಯದಿಂದ ರುದ್ರಪ್ಪ ಲಮಾಣಿ ಕಳೆದ ಬಾರಿ ಡೆಪ್ಯೂಟಿ ಸ್ಪೀಕರ್ ಇದ್ದರು. ಈ ಬಾರಿ ಶ್ರೀನಿವಾಸ್ ಮಾನೆ ಮತ್ತು ಬಸವರಾಜ್ ಶಿವಣ್ಣವರ ಹೆಸರು ಜಾಸ್ತಿ ಕೇಳಿ ಬರ್ತಾ ಇತ್ತು. ಆದರೆ ಕುರುಬ ಸಮುದಾಯಕ್ಕೆ ಹಿಂದೆ ಈಗಾಗಲೇ ಪ್ರಾತಿನಿಧ್ಯ ನೀಡಿರೋದ್ರಿಂದ ಹಾವೇರಿ ಜಿಲ್ಲೆಯಿಂದ ರುದ್ರಪ್ಪ ಲಮಾಣಿ ಅವರಿಗೆ ಸಂಪುಟದಲ್ಲಿ ಜಾಗ ನೀಡಲಾಗಿದೆ. ಬೋವಿ ಸಮುದಾಯದಿಂದ ಇರೋರೇ ಒಬ್ಬರ ಶಾಸಕ ತಂಗಡಗಿ, ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತರು, ಅವ್ರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಹಿಂದಿನ ಪಟ್ಟಿಯಲ್ಲಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಮುನಿಯಪ್ಪ ಇದ್ದರು. ಈ ಪಟ್ಟಿಯಲ್ಲಿ ಒಟ್ಟು 6 ಜನರಿಗೆ ಈ ಒಂದು ಸಂಪುಟದಲ್ಲಿ ಸ್ಥಾನಮಾನವನ್ನು ನೀಡಲಾಗಿದೆ. ಒಟ್ಟು 6 ಜನ. ದಲಿತ ಸಮುದಾಯದಿಂದ ಒಟ್ಟು 8 ಜನ, ಬಲಗೈ, ಎಡಗೈ, ಲಂಬಾಣಿ, ಬೋವಿ ಮತ್ತು ಕರಾವಳಿಯ ಮಂಕಾಳು ವೈದ್ಯ ಹಿಡಿದ್ರೆ 8 ಜನ ದಲಿತ ಸಮುದಾಯದಿಂದ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿರಲಿದ್ದಾರೆ. ಪರಮೇಶ್ವರ್ ಡೆಪ್ಯೂಟಿ CM ಸಹಿತವಾಗಿ. ವಾಲ್ಮೀಕಿ ಸಮುದಾಯದಿಂದ ಈ ಬಾರಿ ರಘುಮೂರ್ತಿ ಮತ್ತು ನಾಗೇಂದ್ರ ಅವರ ಮೇಲೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣ ಇನ್ನೂ ಹಾಗೇ ಇದೆ, ಆದರೆ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಹಿಂದೆ ಕೂಡ ಒತ್ತಡ ಇತ್ತು, ಸಿದ್ದರಾಮಯ್ಯನವರು ಕೂಡ ಸೇರ್ಪಡೆ ಮಾಡಿಕೊಳ್ಬೇಕಂತಿದ್ರು. ಈಗ ನಾಗೇಂದ್ರ ಮತ್ತು ರಘುಮೂರ್ತಿ, ಚಳ್ಳಕೆರೆಯ ಶಾಸಕ, ವಾಲ್ಮೀಕಿ ಸಮುದಾಯದಿಂದ ಒಂದು ಚಿತ್ರದುರ್ಗ ಜಿಲ್ಲೆಗೆ, ಒಂದು ಬಳ್ಳಾರಿ ಜಿಲ್ಲೆಗೆ, ಎಲ್ಲಿ ವಾಲ್ಮೀಕಿ ಸಮುದಾಯದ ಬಾಹುಳ್ಯ ಇದೆಯೋ ಅವರಿಬ್ಬರಿಗೂ ಕೂಡ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಿಡಿದ್ರೆ ಜಾರಕಿಹೊಳಿ ಅವರ ಸಹಿತವಾಗಿ 3 ಜನ, ಒಟ್ಟು 11 ಜನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಂದ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಒಕ್ಕಲಿಗ ಸಮುದಾಯ ಒಟ್ಟು 6 ಜನ, ಒಕ್ಕಲಿಗ ಮತ್ತು ಲಿಂಗಾಯತ 2 6 ನೋಡಿ, ದಲಿತ ಬಲಗೈ 3, ದಲಿತ ಎಡಗೈ 3, ಒಕ್ಕಲಿಗ 6, ಜೊತೆಗೆ ಲಿಂಗಾಯತ 6. ಈ ರೀತಿಯ ಒಂದು ಬ್ಯಾಲೆನ್ಸನ್ನು ಮಾಡುತ್ತಾ ಇರೋದನ್ನು ನೋಡಿದರೆ ನಾವು ಫಸ್ಟ್ ಟೈಮ್ ಅನೇಕ ಬಾರಿ ಲಿಂಗಾಯತ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು, ಒಕ್ಕಲಿಗ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತಾ ಇತ್ತು BJP ಸಂಪುಟದಲ್ಲಿ. ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಆ ಎಕ್ಸಾಕ್ಟ್ ಬ್ಯಾಲೆನ್ಸ್ ಇರಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಕಳೆದ ಬಾರಿಯೇ ಮುಖ್ಯಮಂತ್ರಿ, ಕೃಷ್ಣ ಬೈರೇಗೌಡ ಕಳೆದ ಬಾರಿ ಮಂತ್ರಿಯಾಗಿದ್ದರು. ಈ ಬಾರಿ 4 ಜನ ಈ ಒಂದು ಪಟ್ಟಿಯಲ್ಲಿ ಸ್ಥಾನ ಪಡಿತಾ ಇದ್ದಾರೆ. ಶಿವಲಿಂಗೇಗೌಡರು ಬಹಳ ವರ್ಷಗಳಿಂದ ಕಾಯ್ತಾ ಇದ್ರು, JDSನಿಂದ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದೇ ಮಂತ್ರಿ ಆಗಲಿಕ್ಕೆ. ಹಾಸನ ಜಿಲ್ಲೆಯಿಂದ ಅವರಿಗೆ ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ಬಾಲಕೃಷ್ಣ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಮೊದಲ ಕೂಗನ್ನು ಹಾಕಿದವರು ಬಾಲಕೃಷ್ಣ, ಮಾಗಡಿ ಶಾಸಕ. 99ರಲ್ಲಿ ಮೊದಲ ಬಾರಿ BJPಯಿಂದ ಆಯ್ಕೆಯಾಗಿದ್ದರು ಅವರು. ನಂತರ JDS, ನಂತರ ಕಾಂಗ್ರೆಸ್, ಅವರ ಪ್ರವಾಸ ನಿರಂತರವಾಗಿ ಸಾಗ್ತಾ ಇತ್ತು. ಆದರೆ ಶಾಸಕರಾದ 27 ವರ್ಷಗಳ ನಂತರ ಮಾಗಡಿ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಸಂಪುಟದಲ್ಲಿ ಸೇರ್ಪಡೆ ಆಗ್ತಿದ್ದಾರೆ. ಚಲುವರಾಯಸ್ವಾಮಿ ಮಂತ್ರಿ ಆಗ್ತಾರಾ ಇಲ್ವಾ, ಬಾಲಕೃಷ್ಣ ಆಗ್ತಾರಾ, ಸಾಕಷ್ಟು ರೂಮರ್ಸ್ಗಳಿದ್ವು, ಸ್ಪೆಕ್ಯುಲೇಷನ್ಸ್ಗಳಿದ್ವು. ಆದರೆ ಚಲುವರಾಯಸ್ವಾಮಿ ಕೂಡ ಈ ಒಂದು ಸಂಪುಟದಲ್ಲಿ ಸ್ಥಾನ ಪಡೆದಿದ್ದಾರೆ. ಮಂಡ್ಯಕ್ಕೆ 2 ಸ್ಥಾನವನ್ನು ನೀಡಲಾಗಿದೆ, ಒಂದು ಒಕ್ಕಲಿಗ, ಇನ್ನೊಂದು ದಲಿತ. ಪ್ರಾಯಶಃ ಮಾಗಡಿ ಬಾಲಕೃಷ್ಣ ಅವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಗಾಯತ್ರಿ ಶಾಂತೇಗೌಡ ಭಾಳ ಲಕ್ ಖುಲಾಯಿಸಿದೆ ಅಂದರೆ ಏನೇನಾಗ್ಬೋದು ನೋಡಿ. ಮೊನ್ನೆ ಅಷ್ಟೇ ಶಾಸಕಿಯಾಗಿ ಕೋರ್ಟ್ನಿಂದ ಆಯ್ಕೆ ಆಗಿದ್ರು, ಈಗ ಮಂತ್ರಿ ಕೂಡ ಆಗ್ತಿದ್ದಾರೆ ಗಾಯತ್ರಿ ಶಾಂತೇಗೌಡ. ಒಟ್ಟು 4 ಜನ ಇವತ್ತಿನ ಪಟ್ಟಿಯಲ್ಲಿ ಒಕ್ಕಲಿಗರು ಸ್ಥಾನವನ್ನು ಪಡೆದಿದ್ದಾರೆ. ಒಟ್ಟು ಒಕ್ಕಲಿಗರು 6 ಜನ ಇದ್ದಾರೆ. ಲಿಂಗಾಯತರದ್ದು ನೋಡಿದರೆ ಕಳೆದ ಬಾರಿ MB ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ
ಟಾಪ್ ಲೀಡರ್ಸ್ಗಳು ಲಿಂಗಾಯತ್ ಸಮುದಾಯದಿಂದ ಅವರು ಈಗಾಗಲೇ ಮಂತ್ರಿಯಾಗಿದ್ದರು. ಈ ಬಾರಿ ವಿಜಯಾನಂದ್ ಕಾಶ್ಯಪ್ನವ್ರಿಗೆ ಅವಕಾಶ ದೊರೆತಿದೆ. ವಿಜಯಾನಂದ್ ಕಾಶ್ಯಪ್ನವ್ರು ಭಾಳ ವರ್ಷದಿಂದ ಕೇಳ್ತಾ ಇದ್ರು ಮಂತ್ರಿ ಮಾಡಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಘಟನೆ ಜವಾಬ್ದಾರಿ ಕೊಡುವ ನಿರ್ಧಾರವನ್ನು ಮಾಡಿ ಬಾಗಲಕೋಟೆ ಜಿಲ್ಲೆಯಿಂದ ವಿಜಯಾನಂದ್ ಕಾಶ್ಯಪ್ನವರು ಲಕ್ಷ್ಮಣ್ ಸವದಿ, ಭಾಳ ಚರ್ಚೆ ಇತ್ತು. ಜಾರಕಿಹೊಳಿ ಹೋಗಿ ಹೇಳ್ತಾ ಇದ್ರು ಲಕ್ಷ್ಮಣ್ ಸವದಿ ಅವರನ್ನು ಮಾಡಬೇಡಿ ಮಂತ್ರಿ ಅಂತ. ಆದರೆ ಜಾರಕಿಹೊಳಿ ಜೊತೆಗೆ ಲಕ್ಷ್ಮಣ್ ಸವದಿ ಅವರಿಗೂ ಕೂಡ ಈ ಒಂದು ಮಂತ್ರಿಮಂಡಲದಲ್ಲಿ ಸ್ಥಾನವನ್ನು ನೀಡಲಾಗಿದೆ. ಲಿಂಗಾಯತ ಸಬ್ಕಾಸ್ಟ್ ಬ್ಯಾಲೆನ್ಸಿಂಗ್ ಕೂಡ ನಡೆದಿದೆ. ಯಾಕಂದ್ರೆ ಇಲ್ಲಿ ಶಾಮನೂರು ಮಲ್ಲಿಕಾರ್ಜುನ್ ಅವರನ್ನು ಸಂಪುಟದಿಂದ ಕೈಬಿಟ್ಟು, ಯಾಕಂದರೆ ಶಾಮನೂರು ಮಲ್ಲಿಕಾರ್ಜುನ್ ಮೊನ್ನೆಯ ವಿಧಾನಸಭೆಯ ಚುನಾವಣೆಯ ದೃಷ್ಟಿಯಿಂದ ಸಾಕಷ್ಟು ಚರ್ಚೆಯಲ್ಲಿದ್ದರು, ವಿವಾದದಲ್ಲಿದ್ದರು. ಅವರನ್ನು ಕೈಬಿಟ್ಟು ಈ ಒಂದು ಲಕ್ಷ್ಮಣ್ ಸವದಿ ಮತ್ತು ವಿಜಯಾನಂದ ಕಾಶ್ಯಪ್ನವರ್ ಮತ್ತು ಒಂದು ರೆಡ್ಡಿ ಲಿಂಗಾಯತ ಬಸವರಾಜ ರಾಯ್ ರೆಡ್ಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.